ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ 5ನೇ ಟಿ20 ಪಂದ್ಯದಲ್ಲಿ 46 ರನ್ಗಳಿಂದಾದ್ರೆ ಭರ್ಜರಿಯಾಗಿ ಗೆದ್ದಿದೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 271 ರನ್ ಆದ್ರೆ ಹೊಡಿತಾರೆ. ಇನ್ನು ಇದರ ಬಗ್ಗೆ ಮಾತನಾಡಿದಂತ ಆಸ್ಟ್ರೇಲಿಯಾದ ಮಾಜಿ ಆಟಗಾರರು ಮತ್ತು ದಿಗ್ಗಜ ಆಟಗಾರರಾದಂತಹ ರಿಕ್ಕಿ ಪಾಂಟಿಂಗ್ ಮತ್ತು ಪ್ಯಾಟ್ ಕಮಿನ್ಸ್ ಅವರು ಹೇಳ್ತಾನೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಪ್ಯಾಟ್ ಕಮಿನ್ಸ್ ಮತ್ತು ರಿಕ್ಕಿ ಪಾಂಟಿಂಗ್ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಅಂತ ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 5ನೇ ಟಿ20 ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರ ಸೆಂಚುರಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು 5ನೇ ಟಿ20 ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ 271 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ 30 ರನ್ ಆಡಿ ಔಟ್ ಆಗ್ತಾರೆ. ಇನ್ನೊಂದು ಇವತ್ತಿನ ಪಂದ್ಯದಲ್ಲಿ ಬಂದ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರು ಮತ್ತೊಮ್ಮೆ ಫೇಲ್ ಆಗ್ತಾರೆ ಅಂತಾನೆ ಹೇಳ್ಬೋದು ಮತ್ತು 5ಕ್ಕೆ 5 ಪಂದ್ಯಗಳಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ. ಆ ಕಾರಣದಿಂದಾಗಿ ಅವರು ಟಿ20 ವಿಶ್ವಕಪ್ಗೆ ಬಂದ್ಬಿಟ್ಟು ಓಪನರ್ ಸ್ಲಾಟ್ ಸಿಗೋದು ಕಷ್ಟನೇ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ತಿಲಕ್ ವರ್ಮನ್ ಕೂಡ ಫಿಟ್ ಆಗಿದ್ದಾರೆ. ಆ ಕಾರಣದಿಂದಾಗಿ ನಂಬರ್ 3 ಅಲ್ಲಿ ಬಂದ್ಬಿಟ್ಟು ತಿಲಕ್ ವರ್ಮಾ ಆದ್ರೆ ಆಡ್ತಾರೆ. ಓಪನರ್ಸ್ ಆಗಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಆಡೋ ಚಾನ್ಸಸ್ ಹೆಚ್ಚಿದೆ. ಯಾಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಬದಲಾಗಿ ಇಶಾನ್ ಕಿಶನ್ ಅವರು ವಿಕೆಟ್ ಕೀಪರ್ ಜಾಗದಲ್ಲಿ ಆದ್ರೆ ವಿಕೆಟ್ ಕೀಪಿಂಗ್ ಆದ್ರೆ ಮಾಡ್ತಾ ಇದ್ರು. ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ ಅವರ ಜಾಗ ಇನ್ನೂ ಕಾಯಂ ಆಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ 63 ರನ್, ಹಾರ್ದಿಕ್ ಪಾಂಡ್ಯ 42 ರನ್ ಸಹಾಯದಿಂದ 271 ರನ್ ಆದ್ರೆ ಹೊಡಿತಾರೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆರಂಭಿಸಿದಂತ ನ್ಯೂಜಿಲೆಂಡ್ ಪರ ಯಾರು ಅಂತ ಹೇಳ್ಕೊಳ್ಳಂತ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು ಅದರ ಒಂದು ಹಂತದಲ್ಲಿ ಫಿನ್ನಾಲಿನಂತೂ ಬೌಲರ್ಸ್ ಗಳನ್ನ ನಮ್ಮ ಭಾರತದ ಬೌಲರ್ಸ್ ಗಳನ್ನ ದಂಡಿಸಿರಂತಾನೆ ಹೇಳ್ಬೋದು. 38 ಬಾಲ್ಗಳಲ್ಲಿ 80 ರನ್ ಆದ್ರೆ ಹೊಡಿತಾರೆ. ಇದರಲ್ಲಿ 6 6 ಮತ್ತು 8 4 ಆದ್ರೆ ಸೇರಿವೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನಮ್ಮ ಬೌಲರ್ಸ್ ಗಳಿಗೆ ಬೆವರಿಳಿಸಿದ್ರಂದ್ರೂ ತಪ್ಪಿಲ್ಲ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು ಕೊನೆಗೆ ಈ ಪಂದ್ಯದಲ್ಲಿ 46 ರನ್ಗಳಿಂದ ಆದ್ರೆ ಗೆದ್ದಿದೆ ಮತ್ತು 225 ರನ್ಗಳಿಗೆ 19.4 ಓವರ್ಗಳಲ್ಲಿ ಆಲ್ಔಟ್ ಆದ್ರೆ ಆಗ್ತಾರೆ. ಇನ್ನು ಈ ಪಂದ್ಯ ಗೆದ್ದ ಕೂಡಲೇ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ಮತ್ತು ಮಾಜಿ ಆಟಗಾರ ಆಗಿರುವಂತಹ ರಿಕ್ಕಿ ಪಾಂಟಿಂಗ್ ಅವರು ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಹೌದು, ಭಾರತ ತಂಡ ಒಳ್ಳೆಯ ಆಟ ಆಡ್ತಾ ಇದೆ ಮತ್ತು ವಿಶ್ವಕಪ್ಗೆ ಇದು ಬೇಕಾಗಿದ್ದು. ಯಾಕಂತಂದ್ರೆ ಇಂಥ ತಂಡಗಳು ಮತ್ತು ದೊಡ್ಡ ದೊಡ್ಡ ತಂಡಗಳು ಈ ತರ ಪರ್ಫಾರ್ಮ್ ಮಾಡ್ತಾ ಇರೋ ಕಾರಣದಿಂದಾಗಿ ವಿಶ್ವಕಪ್ ಕೂಡ ಒಂದು ಲೆವೆಲ್ಗೆ ರೀಚ್ ಆಗುತ್ತೆ. ಆ ಕಾರಣದಿಂದಾಗಿ ಈ ತಂಡ ಈ ತರ ಪರ್ಫಾರ್ಮ್ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಖುಷಿ ಇದೆ. ಆದರೆ ಭಾರತ ತಂಡದ ಬ್ಯಾಟರ್ಸ್ ಬಂದ್ಬಿಟ್ಟು ಬ್ಯಾಟ್ ಆದ್ರೆ ಚೆಕ್ ಮಾಡ್ಲೇಬೇಕು. ಯಾಕಂತಂದ್ರೆ ಎಲ್ಲ ಬ್ಯಾಟರ್ ಬಂದ್ಬಿಟ್ಟು ಈ ತರ ಬ್ಯಾಟಿಂಗ್ ಮಾಡೋಕೆ ಅಸಾಧ್ಯ ಮತ್ತು ಈ ತರ ಬ್ಯಾಟಿಂಗ್ ಮಾಡೋದಂತಂದ್ರೆ ನಾವು ನಂಬಲು ಸಾಧ್ಯವಿಲ್ಲ ಅಂತಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಹೇಳ್ತಾರೆ. ಇನ್ನು ಅಭಿಷೇಕ್ ಶರ್ಮಾ ಬ್ಯಾಟ್ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟ್ ನಾವು ಚೆಕ್ ಮಾಡುತ್ತೇವೆ ಅಂತಂದು ಟಿ20 ವಿಶ್ವಕಪ್ ನಲ್ಲಿ ನಾವು ಚೆಕ್ ಮಾಡುತ್ತೇವೆ ಅಂತಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಭಾರತ ತಂಡ ಬಂದ್ಬಿಟ್ಟು ನಾವು ಆಸ್ಟ್ರೇಲಿಯಾದ ವಿರುದ್ಧ ಇವರು ಗೆಲ್ಲಲು ಸಾಧ್ಯವಿಲ್ಲ ಮತ್ತು ಆಸ್ಟ್ರೇಲಿಯಾ ತಂಡ ಈಸಿಯಾಗಿ ಇವರನ್ನಾದ್ರೆ ಸೋಲಿಸುತ್ತೆ. ಹೌದು, ಪಾಕಿಸ್ತಾನದ ವಿರುದ್ಧ ನಾವು 2ಕ್ಕೆ 2 ಪಂದ್ಯಗಳನ್ನಾದ್ರೆ ಸೋತಿದ್ದೇವೆ ಮತ್ತು ಅಲ್ಲಿ ನಮ್ಮ ಎಲ್ಲ ಪ್ರಾಪರ್ ಬ್ಯಾಟ್ಸ್ಮನ್ ಯಾರು ಹೋಗಿಲ್ಲ ಮತ್ತು ಒಳ್ಳೊಳ್ಳೆ ಬೌಲರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಆ ಕಾರಣದಿಂದಾಗಿ ನಾವು ಟಿ20 ವಿಶ್ವಕಪ್ಗೆ ಎಲ್ಲ ಸಿದ್ಧತೆ ಆದರೆ ನಡೆಸ್ತಾ ಇದ್ದೇವೆ ಮತ್ತು ಟಿ20 ವಿಶ್ವಕಪ್ ನಲ್ಲಿ ಭಾರತ ತಂಡದ ಸೋಲಿಸೋದು ನಮ್ಮ ದೊಡ್ಡ ಗುರಿಯಾಗಿದೆ ಅಂತಂದು ರಿಕ್ಕಿ ಪಾಂಟಿಂಗ್ ಆದ್ರೆ ಹೇಳಿದ್ದಾರೆ. ಆನಂತರ ಪ್ಯಾಟ್ ಕಮಿನ್ಸ್ ಕೂಡ ಆಸ್ಟ್ರೇಲಿಯಾದ ದಿಗ್ಗಜ ಆಟಗಾರ ಆಗಿರುವಂತಹ ಪ್ಯಾಟ್ ಕಮಿನ್ಸ್ ಕೂಡ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಹೌದು ಸ್ನೇಹಿತರೆ, ಭಾರತದ ಬ್ಯಾಟಿಂಗ್ ಬೌಲಿಂಗ್ ತುಂಬಾನೇ ಬಲಿಷ್ಠವಾಗಿದೆ ಮತ್ತು ಇವಾಗ ಎಲ್ಲ ಪ್ಲೇಯರ್ಸ್ ಕೂಡ ಫಾರ್ಮ್ಗೆ ಆದ್ರೆ ಬರ್ತಾ ಇದ್ದಾರೆ. ಇನ್ಕ್ಲೂಡಿಂಗ್ ಹಿಡ್ಕೊಂಡು ಸೂರ್ಯಕುಮಾರ್ ಯಾದವ್ ಕೂಡ ತುಂಬಾನೇ ಆದ್ರೆ ಫಾರ್ಮ್ಗೆ ಬರ್ತಾ ಇದ್ದಾರೆ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕಳೆದ 3 ಪಂದ್ಯಗಳಿಂದ ಯಾವ ತರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ಕಾರಣದಿಂದಾಗಿ ಸೂರ್ಯನ ಮೇಲೆ ಒಂದು ಕಣ್ಣು ಇಡ್ಲೇಬೇಕು ಅಂತಂದು ನಾವು ಸೂರ್ಯನ ಮೇಲೆ ಕಣ್ಣಿಟ್ಟಿದ್ದೇವೆ ಅಂತಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು ತುಂಬಾನೇ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮತ್ತು ಈ ತಂಡ ನಮಗೆ ಪೈಪೋಟಿ ಕೊಡುವಂತ ತಂಡ ಮತ್ತು ಈ ತಂಡದ ವಿರುದ್ಧ ನಾವು ಗೆದ್ದು ತೋರಿಸುತ್ತೇವೆ ಮತ್ತು ವಿಶ್ವಕಪ್ ನಲ್ಲಿ ಇವರನ್ನು ಸೋಲಿಸುತ್ತೇವೆ ಅಂತಂದು ಪ್ಯಾಟ್ ಕಮಿನ್ಸ್ ಆದ್ರೆ ಹೇಳಿದ್ದಾರೆ. ಈ ಬಾರಿಯ ಟಿ20 ವಿಶ್ವಕಪ್ ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಪಂದ್ಯ ನಡೆದರೆ ಯಾವ ತಂಡ ಗೆಲ್ಲುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ವಿರುದ್ಧ ಎಷ್ಟು ರನ್ ಹೊಡೆಯುತ್ತೆ ಮತ್ತು ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇವರಿಬ್ಬರಲ್ಲಿ ಯಾವ ಆಟಗಾರ ಬಂದ್ಬಿಟ್ಟು ಇವರ ವಿರುದ್ಧ ಚೆನ್ನಾಗಿ ಆಡ್ಬೋದು ಮತ್ತು ಚೆನ್ನಾಗಿ ಆಡ್ತಾರೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 5ನೇ ಟಿ20 ಪಂದ್ಯದ ಹೈಲೈಟ್ಸ್ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ಮತ್ತು ವಿಶ್ವ ದಾಖಲೆಗಳನ್ನು ಕೂಡ ಸ್ವಲ್ಪ ನೋಡೋಣ ಬನ್ನಿ.
ಇನ್ನು ತಿರುವನಂತಪುರದಲ್ಲಿ ಗ್ರೀನ್ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸಿ ಗೆಲುವು ಆದರೆ ಸಾಧಿಸಿತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ಇಶಾನ್ ಕಿಶನ್ ಅವರ ಭರ್ಜರಿ ಶತಕದಿಂದ ನೆರವಿನಿಂದ ಟೀಂ ಇಂಡಿಯಾ ಬಂದ್ಬಿಟ್ಟು 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 271 ರನ್ ಆದರೆ ಗಳಿಸಿತು. ಇನ್ನು 272 ರನ್ಗಳ ಗುರಿ ಬೆನ್ನತ್ತಿದ ಕಿವೀಸ್ ಪಡೆ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 225 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ 46 ರನ್ಗಳ ಸೋಲು ಆದರೆ ಕಂಡಿತು. ಇನ್ನು ಈ ಗೆಲುವಿನೊಂದಿಗೆ ಭಾರತ ತಂಡ 5 ಪಂದ್ಯಗಳ ಸರಣಿಯಲ್ಲಿ 4.1ರಲ್ಲಿ ಈ ಸರಣಿ ಆದರೆ ಗೆದ್ದುಕೊಂಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ನೀಡಿದ್ದ 272 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಮೊದಲನೇ ಓವರ್ನಲ್ಲಿ ಟೀಮ್ ಸೇಪಟ್ 5 ರನ್ಗಳಿಗೆ ವಿಕೆಟ್ ಆದರೆ ಕಳೆದುಕೊಂಡಿತ್ತು. ಆದರೆ ಎರಡನೇ ವಿಕೆಟ್ಗೆ ಜೊತೆಗೂಡಿದ ಫಿನ್ ಆ್ಯಲನ್ ಹಾಗೂ ಸಚಿನ್ ರವೀಂದ್ರ ಭಾರತೀಯ ಕ್ರಿಕೆಟ್ ಮತ್ತು ಭಾರತೀಯ ಬೌಲರ್ಗಳ ಧೂಳಿಪಟ ಆದರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಇಬ್ಬರು ಕೇವಲ 48 ಬಾಲ್ಗಳಲ್ಲಿ 100 ರನ್ ಸೇರಿಸಿದರು. ಇವರಿಬ್ಬರ ಆರ್ಭಟಕ್ಕೆ ತಂಡದ ಮೊತ್ತ 8 ಓವರ್ಗಳಲ್ಲಿ 100ರ ಗಡಿ ಕೂಡ ದಾಟಿತು. ಇನ್ನು ಈ ಹಂತದಲ್ಲಿ ಭಾರತ ಈ ದೊಡ್ಡ ಮೊತ್ತವನ್ನು ಉಳಿಸಿಕೊಳ್ಳುವುದು ಡೌಟ್ ಎನ್ನುವಂತಾಗಿತ್ತು ಅಂತಾನೆ ಹೇಳ್ಬೋದು. ಆದರೆ 9ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಬಿಗ್ ಬ್ರೇಕ್ ಥ್ರೋ ಆದರೆ ತಂದು ಕೊಡ್ತಾರೆ. 38 ಎಸೆತಗಳಲ್ಲಿ 8 4 ಮತ್ತು 6 ಸಿಕ್ಸರ್ಗಳ ಸಹಿತ 80 ರನ್ ಗಳಿಸಿ ಶತಕದತ್ತ ಮುನ್ನುಗ್ಗುತ್ತಿದ್ದ ಅಪಾಯಕಾರಿಯಾಗಿರುವಂತಹ ಬ್ಯಾಟರ್ ಆಗಿರುವಂತಹ ಫಿನ್ ಆ್ಯಲನ್ ವಿಕೆಟ್ ಆದರೆ ಪಡೆದರ ಅಂತಾನೆ ಹೇಳ್ಬೋದು. ಇನ್ನು ಆ್ಯಲನ್ ಅವರು ರಿಂಕು ಸಿಂಗ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಈ ವಿಕೆಟ್ ಬಿದ್ದೊಡನೆ ಕಿವೀಸ್ ಗೆಲುವಿನ ರೇಸ್ ನಿಂದ ಹೊರಬಿದ್ದಿತು. ಇನ್ನು ಫಿನ್ ಆ್ಯಲನ್ ನಂತರ ಬಂದಂತ ಗ್ಲೆನ್ ಫಿಲಿಪ್ಸ್ ಕೂಡ ಅಕ್ಷರ್ ಪಟೇಲ್ಗೆ ವಿಕೆಟ್ ಆದರೆ ಒಪ್ಪಿಸಿದರು. ಇನ್ನು 17 ಬಾಲ್ಗಳಲ್ಲಿ 30 ರನ್ ಗಳಿಸಿದ್ದ ಸಚಿನ್ ರವೀಂದ್ರರನ್ನ ಹರ್ಷದೀಪ್ ಸಿಂಗ್ ಆದ್ರೆ ಔಟ್ ಮಾಡಿದ್ದರು. ಅದೇ ಓವರ್ ನಲ್ಲಿ ಹರ್ಷದೀಪ್ ಸಿಂಗ್ ಅವರು ಕಿವೀಸ್ ನಾಯಕ ಆಗಿರುವಂತಹ ಮಿಚೆಲ್ ಶಾಟ್ನರ್ ಅವರನ್ನು 0 ರನ್ಗಳಿಗೆ ಔಟ್ ಮಾಡುವ ಮೂಲಕ ಭಾರತ ತಂಡ ಗೆಲುವು ಖಚಿತ ಮಾಡಿಕೊಂಡಿತ್ತು ಅಂತಾನೆ ಹೇಳ್ಬೋದು. ಇನ್ನು 117ಕ್ಕೆ 1 ವಿಕೆಟ್ ಕಳೆದುಕೊಂಡಿದ್ದ ಕಿವೀಸ್ ಪಡೆ 137 ರನ್ ಆಗುವಷ್ಟರಲ್ಲಿ 5 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ಕೊನೆಯಲ್ಲಿ ಡ್ಯಾರೆಲ್ ಮಿಚೆಲ್ 12 ಬಾಲ್ಗಳಲ್ಲಿ 26 ಮತ್ತು ಈಶ್ವರಿ 15 ಬಾಲ್ಗಳಲ್ಲಿ 33 ರನ್ ಗಳಿಸಿ ತಂಡದ ಮೊತ್ತವನ್ನು 200ರ ಗಡಿ ಕೂಡ ದಾಟಿಸಿದರು. ಉಳಿದಂತೆ ಬ್ಯಾಟರ್ ಆದಂತಹ ಜಾಕಪ್ 11 ಎಸೆತಗಳಲ್ಲಿ 7 ಮತ್ತು ಕೈಲ್ ಜಾಮಿಸನ್ 9 ರನ್ ಮತ್ತು ಲಾಕಿ ಫರ್ಗ್ಯೂಸನ್ 3 ರನ್ ಗಳಿಸಿ ಔಟ್ ಆದರು. ಇನ್ನು ನಮ್ಮ ಭಾರತ ತಂಡದ ಪರ ಬೌಲಿಂಗ್ ವಿಭಾಗದಲ್ಲಿ ನೋಡೋದಾಯ್ತು ಅಂತಂದ್ರೆ ಹರ್ಷದೀಪ್ ಸಿಂಗ್ ಅವರು 4 ಓವರ್ಗಳಲ್ಲಿ 51 ರನ್ ನೀಡಿ 5 ವಿಕೆಟ್ ಪಡೆದು ಮಿಂಚಿದ್ರ ಅಂತಾನೆ ಹೇಳ್ಬೋದು. ಅಕ್ಷರ್ ಪಟೇಲ್ 33 ರನ್ ನೀಡಿ 3 ವಿಕೆಟ್ ಪಡೆದರೆ ವರುಣ್ ಚಕ್ರವರ್ತಿ 36 ರನ್ ನೀಡಿ 1 ವಿಕೆಟ್ ಆದ್ರೆ ಪಡಿತಾರೆ. ಇನ್ನು ರಿಂಕು ಸಿಂಗ್ ಕೂಡ 7 ರನ್ ನೀಡಿ 1 ವಿಕೆಟ್ ಪಡೆದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ಆದರೆ ವಹಿಸಿದರು. ಇನ್ನು ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಶತಕ. ಹೌದು ಸ್ನೇಹಿತರೆ, ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ನ್ಯೂಜಿಲೆಂಡ್ ಬೌಲರ್ಗಳನ್ನು ಧೂಳಿಪಟ ಆದ್ರೆ ಮಾಡಿತು. ಅಭಿಷೇಕ್ ಶರ್ಮಾ 16 ಬಾಲ್ಗಳಲ್ಲಿ 30 ರನ್ ಮತ್ತು ಸೂರ್ಯಕುಮಾರ್ ಯಾದವ್ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 30 ಬಾಲ್ಗಳಲ್ಲಿ 4 4 6 ಸಿಕ್ಸರ್ಗಳ ಸಹಿತ 63 ರನ್ ಮತ್ತು ಇಶಾನ್ ಕಿಶನ್ 43 ಬಾಲ್ಗಳಲ್ಲಿ 6 4 ಮತ್ತು 10 ಭರ್ಜರಿ 6 ಸೇರಿದಂತೆ 103 ರನ್ ಆದರೆ ಗಳಿಸಿದ್ದರು. ಹಾರ್ದಿಕ್ ಪಾಂಡ್ಯ 17 ಬಾಲ್ಗಳಲ್ಲಿ 1 4 ಮತ್ತು 4 ಸಿಕ್ಸರ್ಗಳ ಸಹಿತ 42 ರನ್ ಗಳಿಸಿ 271 ರನ್ಗಳ ಬೃಹತ್ ಮೊತ್ತಕ್ಕೆ ಕಾರಣರಾದನಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಈ ಗೆಲುವಿನೊಂದಿಗೆ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ ಸರಣಿಯನ್ನ 4.1ರಲ್ಲಿ ತಮ್ಮದಾಗಿಸಿಕೊಂಡಿತು. ಇನ್ನು ಮೊದಲನೇ 3 ಪಂದ್ಯಗಳಲ್ಲಿ ಗೆಲುವು ಸಾಧಿಸಿದ ಭಾರತ ತಂಡ 4ನೇ ಪಂದ್ಯದಲ್ಲಿ 50 ರನ್ಗಳ ಹೀನಾಯ ಸೋಲು ಕೂಡ ಕಂಡಿತ್ತು. ಇದೀಗ 5ನೇ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ಗೆಲುವಿನ ಮೂಲಕ 4.1ಕ್ಕೆ ವಿಸ್ತರಿಸಿಕೊಂಡಿದೆ. ಇನ್ನು ಈ ಗೆಲುವು ವಿಶ್ವಕಪ್ಗೂ ಮುನ್ನ ಭಾರತ ತಂಡವನ್ನು ಆತ್ಮವಿಶ್ವಾಸ ಹೆಚ್ಚಿಸಿದೆ ಅಂತಾನೆ ಹೇಳ್ಬೋದು. ಇನ್ನು ಇಶಾನ್ ಕಿಶನ್ ಅವರ ಶತಕದ ಬಗ್ಗೆನೂ ಕೂಡ ಸ್ವಲ್ಪ ಮಾತಾಡೋಣ ಬನ್ನಿ. ಇನ್ನು ICC 2026ರ T20 ವಿಶ್ವಕಪ್ ಆರಂಭಕ್ಕೂ ಮುನ್ನ ಟೀಂ ಇಂಡಿಯಾದ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ಇಶಾನ್ ಕಿಶನ್ ಅವರು ತಮ್ಮ ಫಾರ್ಮ್ ಅನ್ನು ಸಾಬೀತುಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಕೇರಳದ ತಿರುವನಂತಪುರದಲ್ಲಿ ಗ್ರೀನ್ಫೀಲ್ಡ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ 5ನೇ ಮತ್ತು ಅಂತಿಮ ಪಂದ್ಯದಲ್ಲಿ ಕಿಶನ್ ಅವರು ಕಿವೀಸ್ ಬೌಲರ್ಗಳನ್ನು ಹೊಡೆದುರುಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಅದ್ಭುತ ಶತಕ ಕೂಡ ಬಾರಿಸಿದ್ದಾರೆ. ಇನ್ನು ಭಾರತದ ತಂಡದ ಪರ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಮಾಡುವಾಗ ಇಶಾನ್ ಕಿಶನ್ ಅದ್ಭುತ ಪ್ರದರ್ಶನ ಕೂಡ ನೀಡಿದ್ದಾರೆ. ಇಶಾನ್ ಕಿಶನ್ 42 ಬಾಲ್ಗಳಲ್ಲಿ ಸ್ವಚ್ಛಲ ಶತಕ T20 ಅಂತಾರಾಷ್ಟ್ರೀಯ ಶತಕ ಆದರೆ ಸಿಡಿಸಿದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 90 ರನ್ ಗಳಿಸಿದ್ದಾಗ ಸತತ 2 ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಶತಕ ಪೂರೈಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಶತಕವು ಅವರ ವಿಶ್ವಕಪ್ ಸಿದ್ಧತೆಗಳಿಗೆ ಬಲ ಕೂಡ ನೀಡಿವೆ. ಇನ್ನು ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯ ನಂತರ ಉತ್ತಮ ಫಾರ್ಮ್ ನಲ್ಲಿರುವ ಈ ಇನ್ನಿಂಗ್ಸ್ ಭಾರತ ತಂಡದ ಆಡುವ 11ರ ಬಳಗದಲ್ಲಿ ಅವರ ಸ್ಥಾನವನ್ನು ಭದ್ರ ಬುನಾದಿ ಹಾಕಿದಂತಾಗಿದೆ ಅಂತಾನೆ ಹೇಳ್ಬೋದು.
ಇನ್ನು ಪಂದ್ಯದ ಆರಂಭದಿಂದಲೂ ಇಶಾನ್ ಕಿಶನ್ ಅವರು ಆಕ್ರಮಣಕಾರಿಯಾಗಿ ಆಡಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೈದಾನದಾದ್ಯಂತ ಬೌಂಡರಿಗಳ ಸುರಿಮಳೆ ಆದ್ರೆ ಕೊಯ್ದರು. ಅವರು ಕೇವಲ 42 ಬಾಲ್ಗಳಲ್ಲಿ ತಮ್ಮ ಭರ್ಜರಿ ಶತಕವನ್ನು ತಲುಪಿದರು ಮತ್ತು ವಿಶಾಖಪಟ್ಟಣದಲ್ಲಿ ನಡೆದ ಇಂದಿನ ಪಂದ್ಯದಲ್ಲಿ ಸಣ್ಣ ಗಾಯದಿಂದಾಗಿ ವಿಶ್ರಾಂತಿ ಆದ್ರೆ ಪಡೆದ ನಂತರ ಈ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು ಮತ್ತೆ ಆಗಮನ ಕೊಟ್ಟು ಎದುರಾಳಿ ತಂಡಗಳಿಗೆ ಎಚ್ಚರಿಕೆಯ ಗಂಟೆಯನ್ನು ಕೂಡ ಬಾರಿಸಿದರು. 5ನೇ ಪಂದ್ಯದಲ್ಲಿ ಇಶಾನ್ ಕಿಶನ್ ಅವರು 43 ಬಾಲ್ಗಳಲ್ಲಿ 6 4 ಮತ್ತು 10 ಸಿಕ್ಸರ್ಗಳ ಸಹಿತ ಒಟ್ಟು 103 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯ ನಂತರ ಇಶಾನ್ ಕಿಶನ್ ಅವರು ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ. ಅವರು ತಮ್ಮ ನಾಯಕತ್ವ ಮತ್ತು ಬ್ಯಾಟಿಂಗ್ ಮೂಲಕ ಜಾರ್ಖಂಡ್ ಅನ್ನು ಗೆಲುವಿನತ್ತ ಮುನ್ನಡೆಸಿದರು. ಅದು ಅವರಿಗೆ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಗಳಿಸಿಕೊಟ್ಟಿತು ಮತ್ತು ಈಗ ಸಿಕ್ಕ ಅವಕಾಶವನ್ನು ಇಶಾನ್ ಕಿಶನ್ ಅವರು ಭದ್ರ ಮಾಡಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ನ್ಯೂಜಿಲೆಂಡ್ ವಿರುದ್ಧ T20 ಸರಣಿಯನ್ನು ಇಶಾನ್ ಕಿಶನ್ ಅವರು ಮರೆಯುವಂತಿಲ್ಲ ಅಂತಾನೆ ಹೇಳ್ಬೋದು. ಬಹುತೇಕ ಪ್ರತಿಯೊಂದು ಪಂದ್ಯದಲ್ಲೂ ಅವರು ತಂಡಕ್ಕೆ ಸ್ಫೋಟಕ ಆರಂಭವನ್ನು ಒದಗಿಸಿ ಆದ್ರೆ ಕೊಡ್ತಾ ಇದ್ದಾರೆ. ಇನ್ನು ಇಶಾನ್ ಕಿಶನ್ ಅವರು 2ನೇ T20 ಪಂದ್ಯದಲ್ಲಿ 32 ಬಾಲ್ಗಳಲ್ಲಿ 76 ರನ್ಗಳ ಇನ್ನಿಂಗ್ಸ್ ಆಡಿದರು. 4ನೇ T20 ಪಂದ್ಯದಲ್ಲಿ ಇಶಾನ್ ಕಿಶನ್ಗೆ ಅವಕಾಶ ಸಿಗಲಿಲ್ಲ. ಈಗ 5ನೇ T20 ಪಂದ್ಯದಲ್ಲಿ ಮತ್ತೆ ಮೈದಾನಕ್ಕೆ ಮರಳಿ ಅದ್ಭುತ ಶತಕ ಆದ್ರೆ ಗಳಿಸಿದ್ದಾರೆ. ತಿರುವನಂತಪುರದಲ್ಲಿ ಚೆಂಡು ನಿಧಾನವಾಗಿ ಬರುತ್ತಿದ್ದ ಪಿಚ್ ನಲ್ಲಿ ಇಶಾನ್ ಕಿಶನ್ ಅವರು ಸಮಯ ಪ್ರಜ್ಞೆ ಮತ್ತು ಪವರ್ ಹಿಟ್ಟಿಂಗ್ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ರಂಜಿಸಿದಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರ, ವಿಶ್ವಕಪ್ಗೂ ಮುಂಚಿತವಾಗಿ ಅವರ ಫಾರ್ಮ್ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ಗೆ ಭರವಸೆ ಆದ್ರೆ ತಂದುಕೊಂಡಿದೆ.